ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೋಲಿ ಗೋಸ್ಟ್, ಹೋಲಿ ಗೋಸ್ಟ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಈ ಕಾಲದಲ್ಲಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನು ನಿಮ್ಮನ್ನು ಬಲಪಡಿಸಲಿ. ಯೇಸು ಕ್ರಿಸ್ತನು ನಿಮ್ಮನ್ನು ಹೆಚ್ಚಿಸಲೆಂದು ನಾನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ಜೊತೆಗಾರನಾಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ನಮ್ಮ ಸಂಗಡ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಯೇಸು ಕ್ರಿಸ್ತನು ಬಿಡುಗಡೆ ಕೊಡುವ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ಬಿಡುಗಡೆ ಕೊಡುವ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸಪ್ಪ ನಿನಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯೇಸಪ್ಪ ನಿನಗೆ ಸ್ತೋತ್ರವಾಗಲಿ. ಪವಿತ್ರಾತ್ಮನೇ ನಿನಗೆ ಸ್ತೋತ್ರವಾಗಲಿ. ಪವಿತ್ರಾತ್ಮನನ್ನು ನಾವು ಸಹಾಯ ಕೇಳುವಾಗ ಆ ಪವಿತ್ರಾತ್ಮನು ನಮಗೆ ಸಹಾಯ ಮಾಡುತ್ತಾನೆ. ಹಲ್ಲೆಲೂಯಾ. ಪವಿತ್ರಾತ್ಮನು ನಮಗೆ ಬಲಪಡಿಸುತ್ತಾನೆ. ಪ್ರೈಸ್ ದಿ ಲಾರ್ಡ್. ಪವಿತ್ರಾತ್ಮನು ನಮಗೆ ಬಲಪಡಿಸುತ್ತಾನೆ. ಥ್ಯಾಂಕ್ ಯು ಜೀಸಸ್. ಯೇಸುವಿನ ನಾಮದಲ್ಲಿ ನಿಮಗೆ ಗುಣವಾಗುತ್ತದೆ. ಯೇಸುವಿನ ನಾಮದಲ್ಲಿ ನಿಮಗೆ ಗುಣವಾಗುತ್ತದೆ. ನೀವು ಯೇಸುವಿನ ಬಳಿಯಲ್ಲಿ ಹೋಗಿ ಕೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕುಷ್ಠ ರೋಗವಿರಲಿ, ಪಾರ್ಶ್ವಯ ರೋಗವಾಗಿರಲಿ, ಯೇಸುವಿನ ನಾಮದಲ್ಲಿ ಗುಣವಾಗುತ್ತದೆ. ಪಾರ್ಶ್ವಯ ರೋಗದಿಂದ ನೀನು ಎಷ್ಟೇ ವರ್ಷದಿಂದ ಹಾಸಿಗೆಯಲ್ಲಿ ಬಿದ್ದರೂ ಸಹ ಯೇಸುವಿನ ನಾಮದಲ್ಲಿ ನಿನಗೆ ಗುಣವಾಗುತ್ತದೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಗುಣವಾಗುತ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಸೌಖ್ಯ ಸಿಗುತ್ತದೆ. ಹಲ್ಲೆಲೂಯಾ. ನೀನು ಮಲಗಿರುವ ಹಾಸಿಗೆಯಲ್ಲಿ ತೀರ್ಮಾನ ಮಾಡು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನನಗೆ ಮನಸ್ಸುಂಟು ನೀನು ಶುದ್ಧನಾಗು ಎಂಬುದಾಗಿ ಬರೆಯಲ್ಪಟ್ಟಿದೆ. ನೀನು ಕೇಳುವಾಗ ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರನ್ನು ನೀನು ಕೇಳಿಕೊಳ್ಳುವಾಗ ದೇವರು ನಿನಗೆ ಗುಣಪಡಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನನ್ನು ಗುಣಪಡಿಸುವುದಕ್ಕಾಗಿ ಸಿದ್ಧನಾಗಿದ್ದಾರೆ. ಹಲ್ಲೆಲೂಯಾ. ನೀನು ಬಿದ್ದಿರುವುದನ್ನು ದೇವರು ಕಂಡಿದ್ದಾನೆ. ಹಲ್ಲೆಲೂಯಾ. ನೀನು ಬಿದ್ದಿರುವುದನ್ನು ಯೇಸು ಕಂಡಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ನಾಮದಲ್ಲಿ ನಿನಗೆ ಗುಣವಾಗುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀನು ಎಷ್ಟೇ ವರ್ಷದಲ್ಲಿ ಆ ಚೇರ್ ಮೇಲೆ ಕೂತುಕೊಂಡರೂ ದೇವರು ನಿನ್ನ ಕಾಲಿಗೆ ಬಲ ಕೊಡುತ್ತಾರೆ. ನೀನು ಮತ್ತೆ ಓಡಾಡುವಂತೆ ಮಾಡುತ್ತಾರೆ. ನೀನು ಮತ್ತೆ ತಿರುಗಾಡುವಂತೆ ಮಾಡುತ್ತಾರೆ. ನೀನು ಕುಣಿದಾಡುವಂತೆ ದೇವರು ಕೃಪೆ ತೋರಿಸುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ರೋಗ ಬಿಟ್ಟು ಹೋಗುತ್ತದೆ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಲೂಕ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 12ನೇ ವಚನ ಓದೋಣ. ಹಲ್ಲೆಲೂಯಾ. ಆತನು ಒಂದಾನೊಂದು ಊರಿನಲ್ಲಿ ಇದ್ದಾಗ ಮೈಯೆಲ್ಲ ಕುಷ್ಠರೋಗ ತುಂಬಿದ ಒಬ್ಬ ಮನುಷ್ಯನು ಯೇಸುವನ್ನು ಕಂಡು ಅಡ್ಡಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಂಡನು. ಹಲ್ಲೆಲೂಯಾ. ಇಲ್ಲಿ ಒಬ್ಬ ಕುಷ್ಠರೋಗಿ ವಿಷಯದಲ್ಲಿ ನಾವು ನೋಡುತ್ತೇವೆ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಒಬ್ಬ ಕುಷ್ಠರೋಗಿ ಮನುಷ್ಯನು ಬಂದು ದೇವರನ್ನು ಕಂಡು ಏನು ಬೇಡಿಕೊಳ್ಳುತ್ತಾ ಇದ್ದಾನೆ? ದೇವರೇ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡು ಎಂಬುದಾಗಿ ಕೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ಹೇಳುತ್ತಾ ಇದ್ದಾರೆ, ನನಗೆ ಮನಸ್ಸುಂಟು, ನೀನು ಶುದ್ಧನಾಗು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ರೋಗದಲ್ಲಿ ಇದ್ದಿರುವ ನೀನು ಒಂದು ಮಾತು ನೆನಪು ಮಾಡಿಕೋ. ಆ ಕುಷ್ಠ ರೋಗಿ ಯಾವ ರೀತಿ ಯೇಸು
ಯೇಸುವನ್ನು ಅಡ್ಡ ಬಿದ್ದು ಕೇಳಿದನು. ನೀನು ಸಹ ದೇವರನ್ನು ಕೇಳುವಾಗ ದೇವರು ನಿನಗೆ ಬಿಡುಗಡೆ ಕೊಡುತ್ತಾನೆ. ಹಲ್ಲೆಲೂಯಾ. ನಿನ್ನ ರೋಗ ಎಷ್ಟೇ ವರ್ಷದಿಂದಿದ್ದರೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಬಿಡುಗಡೆವಾಗುತ್ತದೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಬಿಡುಗಡೆವಾಗುತ್ತದೆ. ಬಿಡುಗಡೆ ಕೊಡುವಾತನು ಯೇಸು ಆಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಪಾಪಗಳನ್ನು ಕ್ಷಮಿಸುವಾತನು ಯೇಸು ಆಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ನಮ್ಮ ಪಾಪಗಳನ್ನು ಕ್ಷಮಿಸಬೇಕಾದರೆ ನಾವು ಯೇಸುವಿನ ಹೊರತು ಬೇರೆ ಯಾವ ನಾಮದಲ್ಲಿ ನಮ್ಮ ಪಾಪಗಳನ್ನು ಕ್ಷಮಿಸೋದಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಯೇಸುವನ್ನು ನಾವು ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳಬೇಕು. ಪರಿಶುದ್ಧ ಆತ್ಮನೇ, ನನ್ನ ಪಾಪಗಳನ್ನು ಕ್ಷಮಿಸಿಬಿಡು. ನನ್ನಲ್ಲಿರುವ ಎಲ್ಲ ಪಾಪದ ಆತ್ಮ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ಹೋಗಲೆಂದು ಬೇಡಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ಯೇಸು ಬಲಪಡಿಸುತ್ತಾರೆ. ಯೇಸು ನಿನ್ನ ಸಂಗಡಿದ್ದಾರೆ. ಹಲ್ಲೆಲೂಯಾ. ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಎಂದು ನೀನು ಕೇಳು. ದಾವೀದ ಕುಮಾರನು ನಿನ್ನನ್ನು ಕರುಣಿಸುತ್ತಾನೆ, ನಿನ್ನನ್ನು ರಕ್ಷಿಸುತ್ತಾನೆ, ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ನಿಮ್ಮ ಸಂಗಡಿದ್ದಾನೆ. ಯೇಸು ಕ್ರಿಸ್ತನು ನಿಮ್ಮ ಸಂಗಡಿದ್ದಾನೆ. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸತ್ತವರ ಒಳಗಿಂದ ಎದ್ದು ಬಂದ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆ ಕುಷ್ಠ ರೋಗಿಯನ್ನು ವಾಸಿ ಮಾಡಿರುವ ಯೇಸು ಕ್ರಿಸ್ತನ ಹಸ್ತ ನಿನ್ನ ಮೇಲೆ ಬಂದಿದೆ. ಪ್ರೈಸ್ ದಿ ಲಾರ್ಡ್. ನೀನು ಯೇಸುವಿನ ನಾಮದಲ್ಲಿ ಬೇಡಿಕೋ. ಯೇಸುವಿನ ನಾಮದಲ್ಲಿ ನೀನು ಬೇಡಿಕೊಳ್ಳುವಾಗ ನಿನ್ನ ರೋಗ ವಾಸಿಯಾಗುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಕುಷ್ಠ ರೋಗಿಗೆ ವಾಸಿಯಾಗಿತ್ತು. ಪ್ರೈಸ್ ದಿ ಲಾರ್ಡ್. ಕುಷ್ಠ ರೋಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುವಾಗ, ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುವಾಗ ಆತನಿಗೆ ಗುಣವಾಗಿತ್ತು. ಹಲ್ಲೆಲೂಯಾ. ನೀನು ಸಹ ಯೇಸುವಿನ ನಾಮದಲ್ಲಿ ಬೇಡುವಾಗ, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗ ನಿನ್ನ ರೋಗ ವಾಸಿಯಾಗುತ್ತದೆ. ಹಲ್ಲೆಲೂಯಾ. ನೀನು ಎಷ್ಟೇ ವರ್ಷದಿಂದ ಆ ಹಾಸಿಗೆ ಮೇಲೆ ಮಲಗಿರಬಹುದು, ನೀನು ಇದ್ದ ಸ್ಥಳದಲ್ಲಿ ಇದ್ದಿರಬಹುದು, ಯೇಸು ನಿನಗೆ ಬಿಡುಗಡೆ ಕೊಡುತ್ತಾನೆ. ನೀನು ಬಾಯಿ ತೆರೆದು ಯೇಸುವಿನ ನಾಮದಲ್ಲಿ ಬಿಡುಗಡೆವಾಗಲಿ ಎಂದು ಬೇಡಿಕೋ. ಯೇಸುವಿನ ನಾಮದಲ್ಲಿ ಈ ಕುಷ್ಠ ರೋಗ ನನ್ನಿಂದ ಹೋಗಲೆಂದು ಬೇಡಿಕೋ. ಈ ಯೇಸುವಿನ ನಾಮದಲ್ಲಿ ಪಾರ್ಶ್ವವಾಯು ರೋಗವು ನನ್ನಿಂದ ಹೋಗಲೆಂದು ಬೇಡಿಕೋ. ನನ್ನ ಕಾಲಿಗೆ ದೇವರ ಶಕ್ತಿ ಬರಲೆಂದು ಬೇಡಿಕೋ. ನನ್ನ ಕಾಲಿಗಳಿಗೆ ಯೇಸುವಿನ ಶಕ್ತಿ ಬರಲಿ, ನನ್ನ ಶರೀರಕ್ಕೆ ಯೇಸುವಿನ ಶಕ್ತಿ ಬರಲಿ ಎಂದು ಕೇಳಿಕೋ. ದೇವರು ಆ ಶಕ್ತಿ ನಿನ್ನ ಮೇಲೆ ಸುರಿಸುತ್ತಾನೆ. ಪ್ರೈಸ್ ದಿ ಲಾರ್ಡ್. ದೇವರು ಆ ಶಕ್ತಿ ನಿನ್ನ ಮೇಲೆ ಸುರಿಸುತ್ತಾನೆ. ಆ ಶಕ್ತಿಯಿಂದ ನಿನಗೆ ಗುಣವಾಗುತ್ತದೆ. ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ಮತ್ತೆ ಓಡಾಡುವಂತೆ ದೇವರು ಕೃಪೆ ಕೊಡುತ್ತಾನೆ. ಹಲ್ಲೆಲೂಯಾ. ರೋಗದ ನಿಮಿತ್ತವಾಗಿ ನೀನು ಯಾರನ್ನು ಕಂಡುಕೊಳ್ಳದೇ ಇದ್ದಿರ್ಬೋದು. ರೋಗದ ನಿಮಿತ್ತವಾಗಿ ನೀನು ಯಾರಿಗೆ ನಾನು ಮುಖ ತೋರಿಸಲೆಂದು ಯೋಚನೆ ಮಾಡ್ತಿರ್ಬೋದು. ಯೇಸುವಿನ ನಾಮದಲ್ಲಿ ನೀನು ಬೇಡಿಕೊಳ್ಳೋದಾದರೆ ನಿನ್ನ ತಲೆ ಎತ್ತಲ್ಪಡುತ್ತದೆ. ಹಲ್ಲೆಲೂಯಾ. ಆ ರೋಗ ಬಂದಿರುವ ನಿಮಿತ್ತವಾಗಿ ನಾನು ಯಾರಿಗೆ ಹೇಳಬೇಕೆಂದು ನಿನ್ನ ಮನಸ್ಸಲ್ಲಿ ನೀನು ಕೊರಗಿ ನೀನು ಮನೆಯಲ್ಲಿ ಕುಂತಿರ್ಬೋದು, ಮುಚ್ಚಿ ಕುಂತಿರ್ಬೋದು, ನೀನು ಯಾರಿಗೆ ಕಾಣದೆ ಕುಂತಿರ್ಬೋದು. ಯೇಸು ನಿನ್ನನ್ನು ನೋಡಿದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸುವಿಗೆ ಮರೆ ಆಗಿರುವ ಸ್ಥಳವು ಈ ಲೋಕದಲ್ಲಿಲ್ಲ. ಯೇಸುವಿಗೆ ಮರೆ ಆಗಿರುವ ಸ್ಥಳವು ಈ ಲೋಕದಲ್ಲಿಲ್ಲ. ಯೇಸು ನಿನ್ನನ್ನು ನೋಡಿದ್ದಾರೆ. ಹಲ್ಲೆಲೂಯಾ. ನೀನು ಯೇಸುವಿನ ಕಡೆಗೆ ತಿರುಗಿ ಯೇಸುವನ್ನು ಬೇಡಿಕೋ. ದೇವರು ನಿನ್ನ ತಲೆ ಎತ್ತುವಂತೆ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಜನರಿಗೆ ಮೀಟಾಗಿ ಅನೇಕ ವರ್ಷವಾಗಿರ್ಬೋದು, ನಿನ್ನ ಸ್ನೇಹಿತರನ್ನು ಮೀಟಾಗಿ ನೀನು ಅನೇಕ ವರ್ಷವಾಗಿರ್ಬೋದು. ಈ ರೋಗ ಬಂದ ನಿಮಿತ್ತವಾಗಿ ನೀನು ಮನೆಯಿಂದ ಆಚೆ ಹೋಗಲಾರದಗೆ ಆಗಿರ್ಬೋದು. ಆ ಎಲ್ಲ ಬಂಧನಗಳಿಂದ ಯೇಸು ನಿನ್ನನ್ನು ಬಿಡಿಸುತ್ತಾರೆ. ಆ ಎಲ್ಲ ಬಂಧನಗಳಿಂದ ಯೇಸು ನಿನ್ನನ್ನು ಬಿಡಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಯೇಸು ನಿನಗೆ ಬಿಡುಗಡೆ ಕೊಡುತ್ತಾರೆ. ಹಲ್ಲೆಲೂಯಾ. ನಿನ್ನ ರೋಗದಿಂದ ನಿನಗೆ ಬಿಡಿಸಿದರೆ ನೀನು ಅನೇಕರಿಗೆ ಸಾಕ್ಷಿಯಾಗಿ ನಿಲ್ಲುವಂತೆ ದೇವರು ಕೃಪೆ ಕೊಡುತ್ತಾನೆ.
ಹಲ್ಲೆಲೂಯಾ. ರೋಗ ಬಂದಿರೋದು ಯೇಸುವಿನ ನಾಮ ಮಹಿಮೆ ಪಡಿಸುವುದಕ್ಕಾಗಿ. ಹಲ್ಲೆಲೂಯಾ. ರೋಗ ಬಂದಿರೋದು ನೀನು ಪಾಪ ಮಾಡಿದ್ದಕ್ಕಲ್ಲ, ರೋಗ ಬಂದಿರುವುದು ಯೇಸುವಿನ ನಾಮ ಮಹಿಮೆ ಪಡಿಸುವುದಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಒಂದು ದೇವರ ವಾಕ್ಯದಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಸ್ವಾಮಿ ಈ ರೋಗ ಬಂದಿರುವುದು ಯಾರು ಪಾಪ ಮಾಡಿದರು? ಯಾರು ಪಾಪ ಮಾಡಲಿಲ್ಲ. ಆ ರೋಗ ಬಂದಿರುವುದು ದೇವರ ನಾಮ ಮಹಿಮೆ ಪಡಿಸುವುದಕ್ಕಾಗಿ. ಧೈರ್ಯವಾಗಿರು, ಯೇಸು ನಿನ್ನ ಸಂಗಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಯೇಸು ನಿನ್ನ ಸಂಗಡಿದ್ದಾರೆ. ನಿನ್ನ ಹಾಸಿಗೆಯಿಂದ ದೇವರು ಎತ್ತುತ್ತಾರೆ. ಆ ಹಾಸಿಗೆ ನಿನಗೆ ಇನ್ಮೇಲೆ ಮುಟ್ಟೋದಿಲ್ಲ. ಆ ರೋಗ ಇನ್ಮೇಲೆ ನಿನಗೆ ಮುಟ್ಟೋದಿಲ್ಲ. ಯೇಸುವಿನ ನಾಮದಲ್ಲಿ ರೋಗ ವಾಸಿಯಾಗುತ್ತವೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ರೋಗಗಳಿಗೆ ಬಿಡುಗಡೆವಾಗುತ್ತವೆ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ನಾಮದಲ್ಲಿ ಎಲ್ಲವೂ ಆಗುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರನ್ನು ಬೇಡಿಕೋ, ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಭಯಪಡಬೇಡ. ಅಯ್ಯೋ ನಾನು ಈ ರೋಗದಲ್ಲಿ ಇನ್ಮೇಲೆ ಹೀಗೆ ಇರಬೇಕೆಂದು ನೀನು ಯೋಚನೆ ಮಾಡಬೇಡ. ಯೇಸು ನಿನಗೆ ಬಿಡುಗಡೆ ಕೊಡುತ್ತಾರೆ. ಯೇಸು ನಿನಗೆ ಬಿಡುಗಡೆ ಕೊಡುತ್ತಾರೆ. ದಾವೀದ ಕುಮಾರನೇ ನನ್ನನ್ನು ಕರುಣಿಸು ಎಂದು ಬೇಡಿಕೋ. ದಾವೀದ ಕುಮಾರನೇ ನನ್ನನ್ನು ರಕ್ಷಿಸು ಎಂದು ಬೇಡಿಕೋ. ದಾವೀದ ಕುಮಾರನೇ ನನಗೆ ಈ ರೋಗದಿಂದ ಬಿಡುಗಡೆ ಮಾಡು ಎಂದು ಬೇಡಿಕೋ. ನಜರೇತಿನ ಯೇಸು ನಿನ್ನ ಮಾರ್ಗದಲ್ಲಿ ಬಂದಿದ್ದಾರೆ. ನಜರೇತಿನ ಯೇಸು ನಿನ್ನ ಮನೆಗೆ ಬಂದಿದ್ದಾರೆ. ಆ ಯೇಸುವಿನ ನಾಮದಿಂದ ನಿನಗೆ ಬಿಡುಗಡೆವಾಗುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಮಾಡಿರುವ ಸಾಕ್ಷಿ, ನಾನು ರಾತ್ರಿ ಪ್ರಾರ್ಥನೆ ಮಾಡಿ ಮಲಗಿದಾಗ ದೇವರು ನನ್ನ ಮನೆಗೆ ಬಂದಿದ್ದರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಬಂದು ಸತ್ತವರ ಒಳಗಿಂದ ಎದ್ದಿದ್ದಾನೆಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆತನು ನಾನು ಕನಸಲ್ಲಿ ಹೇಳ್ತಾ ಇದ್ದೇನೆ, ಅಯ್ಯೋ ಈ ವ್ಯಕ್ತಿ ಸತ್ತಿದನಲ್ಲ. ಅಲ್ಲ, ಸತ್ತವರ ಒಳಗಿಂದ ಆತನು ಎದ್ದಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಸತ್ತವರ ಒಳಗಿಂದ ಯೇಸು ಎದ್ದಿದ್ದಾನೆ. ಆ ಯೇಸುವಿಗೆ ನೀನು ಬೇಡಿಕೊಳ್ಳುವಾಗ ಆತ ನಿನ್ನ ಮನೆಗೆ ಬರುತ್ತಾನೆ. ನೀನು ಆ ಯೇಸುವನ್ನು ನೋಡುತ್ತೇನೆಂದು ಆಸೆ ಪಡುವಾಗ ಯೇಸು ನಿನ್ನ ಮನೆಗೆ ಬರುತ್ತಾನೆ. ಪ್ರೈಸ್ ದಿ ಲಾರ್ಡ್. ಜಸ್ಟ್ ನೀನು ಆಸೆ ಪಡುವಾಗ ಯೇಸು ನಿನ್ನ ಮನೆಗೆ ಬರುತ್ತಾನೆ. ಯೇಸು ನಿನ್ನನ್ನು ಬಲಪಡಿಸುತ್ತಾನೆ. ಯಾವ ವಿಷಯವನ್ನು ನಿನ್ನನ್ನು ಹಿಡಿದಿಟ್ಟುಕೊಂಡು 4 ಗಾಡಿದಲ್ಲಿ ಕೂಡಿಸಿದೆಯೋ ಆ ಬಂಧನಗಳಿಂದ ಯೇಸು ನಿನ್ನನ್ನು ಬಿಡಿಸುತ್ತಾರೆ. ಆ ಬಂಧನಗಳಿಂದ ಯೇಸು ನಿನ್ನನ್ನು ಬಿಡಿಸಿ ನಿನ್ನ ತಲೆ ಎತ್ತುವಂತೆ ಮಾಡುತ್ತಾರೆ. ಆತನ ನಾಮಕ್ಕೆ ಮಹಿಮೆ ಬರುವ ರೀತಿಯಲ್ಲಿ ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ನೀನು ಯಾರ ಮುಂದೆ ಕೈ ಚಾಚುವನಲ್ಲ, ನೀನು ಅನೇಕರಿಗೆ ಕೈ ಎತ್ತಿ ಕೊಡುವ ವ್ಯಕ್ತಿಯಾಗಿ ದೇವರು ಮಾರ್ಪಡಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಯೇಸು ನಿನ್ನ ಬಳಿಯಲ್ಲಿದ್ದಾರೆ. ಯೇಸು ನಿನಗೆ ಬಿಡುಗಡೆ ಕೊಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ಒಂದು ಸಾರಿ ಯೇಸುವನ್ನು ಕರೆದು ನೋಡು. ಯೇಸು ನಿನ್ನ ಬಳಿಯಲ್ಲಿದ್ದಾರೆ. ಆತನು ನಿನ್ನ ಸಂಗಡ ಮಾತಾಡಿ ನೀನಿರುವ ಇಕ್ಕಟ್ಟಿನಿಂದ ದೇವರು ನಿನಗೆ ಬಿಡುಗಡೆ ಕೊಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸುವಲ್ಲಿ ನಂಬಿಕೆ ಇಡರಿ. ಯೇಸುವನ್ನೇ ಅರ್ಥಿಕೊಳ್ಳಿರಿ. ಯೇಸು ನಿಮಗೆ ಬಿಡುಗಡೆ ಕೊಡುತ್ತಾನೆ. ಯೇಸುವಿನ ಹೊರತು ಯಾವ ನಾಮದಲ್ಲಿ ಆ ಶಕ್ತಿ ಇಲ್ಲ. ಯೇಸುವಿನ ನಾಮ ನಿಮಗೆ ಬಿಡುಗಡೆ ಕೊಡುತ್ತದೆ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಯೇಸು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಗಾಡ್ ಬ್ಲೆಸ್ ಯು.